ಇಕ್ಕೇರಿಯ ಗತವೈಭವವನ್ನು ಸಾರೋಕೆ ದೃಢವಾಗಿ ನಿಂತಿರೋ ಕೆಳದಿ ಸಂಸ್ಥಾನದ ಒಂದು ದೈತ್ಯ ದೇವಾಲಯವೇ ಈ ಅಘೋರೇಶ್ವರ ದೇವಾಲಯ. 10 ಅಡಿ ಎತ್ತರದ 32 ಕೈಗಳಿದ್ದ ಅಪರೂಪದ ಅಘೋರೇಶ್ವರನ ವಿಗ್ರಹವೇ ಒಂದು ಕಾಲದಲ್ಲಿ ಈ ದೇಗುಲದ ಮುಖ್ಯ ಆಕರ್ಷಣೆಯಾಗಿತ್ತು. ಆದರೆ ಅದು ಬಿಜಾಪುರ ಸುಲ್ತಾನರ ದಾಳಿಗೆ ಸಿಕ್ಕಿ ಛಿದ್ರವಾಗಿ ಹೋಯಿತು. ಆ ಛಿದ್ರವಾದ ವಿಗ್ರಹದ ಅವಶೇಷಗಳನ್ನ, ಅಪಾರವಾದ ಕೆಳದಿಯ ಕಥೆಗಳನ್ನ ತನ್ನೊಳಗೆ ತುಂಬಿಕೊಂಡು ನಿಂತಿರುವ ಈ ದೇವಾಲಯವನ್ನು ನೋಡೋಕೆ ಹೊರಟವನು ಇಕ್ಕೇರಿಯನ್ನು ತಲುಪಿ ಈ ದೇಗುಲದ ದ್ವಾರದ ಎದುರಿಗೆ ಬಂದು ನಿಂತಿದ್ದೆ. ಸ್ವಾಗತಕ್ಕೆ ನಿಂತಿದ್ದ ಕಟಾಂಜನ ಎಂಬ 2 ಆನೆಯ ಕೆತ್ತನೆಗಳನ್ನ ನೋಡ್ತಾ ಈ ದೈತ್ಯ ದೇವಾಲಯದ ಒಳಗೋದೆ. ಗಜಗಾತ್ರದ ಕಲ್ಲಿನ ಕಂಬಗಳೇ ತುಂಬಿದ್ದ ಮಂಟಪದ ಮಧ್ಯದಲ್ಲಿ ಸಾಗಿ ಗರ್ಭಗುಡಿಯ ಎದುರಿಗೆ ಬಂದು ನಿಂತ್ರೆ ಅಲ್ಲಿ ಅಳಿದುಳಿದ ಪೀಠವಿತ್ತೆ ಹೊರತು ಅಘೋರೇಶ್ವರನ ವಿಗ್ರಹವಿರಲಿಲ್ಲ. ಬದಲಿಗೆ ಬೇರೊಂದು ಶಿವಲಿಂಗವನ್ನ ಪ್ರತಿಷ್ಠಾಪಿಸಲಾಗಿತ್ತು. ಎಡಬಲದಲ್ಲಿದ್ದ ದೇವಕೋಷ್ಟಕಗಳಲ್ಲಿ ಗಣಪತಿ ಕಾರ್ತಿಕೇಯರ ಜೊತೆಗೆ ಮಹಿಷಾಸುರ ಮರ್ದಿನಿ ಮತ್ತು ಭೈರವ ಮೂರ್ತಿಯ ವಿಗ್ರಹಗಳಿತ್ತು. ದರ್ಶನವನ್ನು ಮುಗಿಸಿ ದೇವಾಲಯವನ್ನೊಂದು ಸುತ್ತು ಬಂದು ಇದರ ಆರಂಭದ ದಿನಗಳನ್ನು ಕೆದಕಿದರೆ 1546ರಿಂದ 1559ರ ಆಸುಪಾಸಿನಲ್ಲಿ ಕೆಳದಿಯ ಅರಸ ದೊಡ್ಡ ಸಂಕಣ ನಾಯಕ ಈ ದೇವಾಲಯವನ್ನು ನಿರ್ಮಿಸಿದರು. ಹುಂಬೂಚದ ವೆಂಕಯ್ಯ ನಾಯಕ ಎಂಬ ಶಿಲ್ಪಿ ಕೆತ್ತಿದ ಈ ದೇವಾಲಯ ಚಾಲುಕ್ಯ, ಹೊಯ್ಸಳ, ಗ್ರೀಕ್, ಪರ್ಷಿಯನ್ ಶೈಲಿಯ ವಾಸ್ತುಶಿಲ್ಪಗಳನ್ನು ಹೊಂದಿರೋದು ಗೊತ್ತಾಗುತ್ತೆ. 22 ಜಲೇಂದ್ರಿಯ ಕಿಟಕಿಗಳು, ಕೆಳದಿಯ ಕಾಲದ ವಿಭಿನ್ನ ಕೆತ್ತನೆಗಳು, ಆ ಕಣಶಿಲೆಯ ಮಂಟಪ, ಅದರೊಳಗಿದ್ದ 11 ಅಡಿ ಎತ್ತರದ ನಂದಿಯನ್ನು ಹೊಂದಿರೋ ಈ ರೀತಿಯ ಬೃಹತ್ ದೇವಾಲಯಗಳು ಕರ್ನಾಟಕದಲ್ಲಿ ಬೆರಳೆಣಿಕೆ ಎಷ್ಟೇ ಇದಾವೆ ಅಂತ ಅನ್ಸುತ್ತೆ. ಈ ದೇವಾಲಯದ ಗೋಪುರದಲ್ಲಿದ್ದ ಚಿನ್ನದ ಕಳಸವನ್ನ ಮೊಘಲರು ಹೊತ್ತೊಯ್ತಾರೆ. ನಿರಂತರ ದಾಳಿಗಳನ್ನ ಮಾಡಿ ಈ ದೇವಾಲಯದ ಕೆಲ ಭಾಗಗಳನ್ನ, ಇಕ್ಕೇರಿ ಎಂಬ ಕೆಳದಿಯ ರಾಜಧಾನಿಯನ್ನ ನಾಶ ಮಾಡಿ ಹಾಕ್ತಾರೆ. ಎಲ್ಲಿ ಹೋದರೂ ನಾಶವಾದ ಕೋಟೆ ಕೊತ್ತಲಗಳು, ದಾಳಿಗೊಳಗಾದ ದೇವಾಲಯಗಳೇ ಕಾಣುತ್ತೆ. ಈ ನಮ್ಮ ನೆಲ ಸಹಿಸಿಕೊಂಡ ಆಕ್ರಮಣಗಳ ಲೆಕ್ಕ ಈಗ ನಮಗೆ ಸಿಗತ್ತೆ.